ಹಾಯ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ನಾನು ನಿಮ್ಮ ಯೋಗೇಶ್ ಹಾವೇರಿ. ಸುಲಭವಾಗಿ ಕಾರ್ ಡ್ರೈವಿಂಗ್ ಕಲಿಯಿರಿ ಲೆಸನ್ 3. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಚ್ಚು, ಬ್ರೇಕು ಮತ್ತು ಆಕ್ಸಿಲೇಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕೊನೆಯ ವಿಡಿಯೋದಲ್ಲಿ ನಾವು ಕಾರಿನ ಎಲ್ಲ ಬೇಸಿಕ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಕಾರನ್ನು ಚಲಾಯಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಕ್ಲಚ್ಚು, ಬ್ರೇಕು ಮತ್ತು ಆಕ್ಸಿಲೇಟರ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ನಮಗೆ ಎರಡು ರೀತಿಯ ಕಾರ್ಗಳು ನೋಡೋದಕ್ಕೆ ಸಿಗ್ತವೆ. ಒಂದು ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಹೊಂದಿರುವಂಥ ಕಾರು ಮತ್ತು ಆಟೋ ಗೇರ್ ಬಾಕ್ಸ್ ಹೊಂದಿರುವಂಥ ಕಾರು. ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಹೊಂದಿರುವ ಕಾರಲ್ಲಿ ಕ್ಲಚ್ಚು, ಬ್ರೇಕು ಮತ್ತು ಆಕ್ಸಿಲೇಟರ್ ಇರುತ್ತೆ. ಇನ್ನು ಆಟೋಮೆಟಿಕ್ ಕಾರ್ಗಳಲ್ಲಿ ಬ್ರೇಕ್ ಮತ್ತು ಆಕ್ಸಿಲೇಟರ್ ಅಷ್ಟೇ ಇರುತ್ತೆ, ಕ್ಲಚ್ ಇರೋದಿಲ್ಲ. ಹಾಗಾಗಿ ನಾವು ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಹೊಂದಿರುವಂಥ ಕಾರನ್ನು ಓಡಿಸೋದನ್ನ ಕಲಿತ್ರೆ ಸಾಕು, ಆಟೋಮೆಟಿಕ್ ಕಾರ್ಗಳನ್ನ ಓಡಿಸೋದು ಇನ್ನೂ ತುಂಬ ಸುಲಭ ಆಗುತ್ತೆ. ಈಗ ನಾನು ಕುತ್ಕೊಂಡಿರೋದು ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಹೊಂದಿರುವಂತಹ ಕಾರು. ಇದರಲ್ಲಿ ಕ್ಲಚ್ಚು, ಬ್ರೇಕು ಮತ್ತು ಆಕ್ಸಿಲೇಟರ್ ಮೂರೇ ಇರುತ್ತೆ. ಇದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರೋದು ಕ್ಲಚ್ಚು, ಬ್ರೇಕು ಮತ್ತು ಆಕ್ಸಿಲೇಟರ್ಗಳನ್ನು. ನಾವಿದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು? ಈಗ ಲೆಫ್ಟ್ ಸೈಡ್ ಮೊದಲನೇ ಪೆಡ್ಲಿರೋದು ಇದು ಕ್ಲಚ್, ಇದು ಮಿಡಲ್ ಇರೋದು ಬ್ರೇಕು, ಇಲ್ಲಿ ಥರ್ಡ್ ಇರೋದು ಆಕ್ಸಿಲೇಟರ್. ಈ ಕ್ಲಚ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಗಾಡಿನ ಸ್ಟಾರ್ಟ್ ಮಾಡ್ತೀವಿ. ಈಗಿನ ಗಾಡಿಗಳೆಲ್ಲ ಈ ಕ್ಲಚ್ ಪ್ರೆಸ್ ಮಾಡಿದ್ರೇ ಸ್ಟಾರ್ಟ್ ಆಗುತ್ತೆ. ಈ ಕ್ಲಚ್ನ ಪ್ರೆಸ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡ್ತೀವಿ. ಗಾಡಿ ಸ್ಟಾರ್ಟ್ ಆದಮೇಲೆ ನಾವು ಗಾಡಿನ ಮೂವ್ ಮಾಡಬೇಕಲ್ಲ, ಆವಾಗ ನಾವು ಗೇರ್ ಹಾಕಬೇಕಾಗುತ್ತೆ. ಗೇರ್ ಹಾಕುವಾಗ ಯಾವಾಗಲೂ ಕ್ಲಚ್ನ ಪ್ರೆಸ್ ಮಾಡಿನೇ ಗೇರ್ ಹಾಕಬೇಕು. ಮೊದಲನೇದು ಕಾರ್ನ ಶುರು ಮಾಡೋದಕ್ಕೆ, ಸ್ಟಾರ್ಟ್ ಮಾಡೋದಕ್ಕೆ ಕ್ಲಚ್ನ ಪ್ರೆಸ್ ಮಾಡ್ತೀವಿ. ಗಾಡಿ ಶುರುವಾಗಿರುತ್ತೆ, ಇವಾಗ ನಾವು ಗೇರ್ ಹಾಕಿ ಮೂವ್ ಮಾಡಬೇಕಲ್ವಾ, ಮೊದಲನೇ ಗೇರಲ್ಲಿ ಮೂವ್ ಮಾಡಬೇಕಾಗಿರುತ್ತೆ. ಗೇರ್ ಹಾಕಿ ಮೂವ್ ಮಾಡಬೇಕಾದ್ರೆ ಕ್ಲಚ್ನ ಪ್ರೆಸ್ ಮಾಡಿ ನಾವು ಗೇರ್ ಹಾಕಿ ಮೂವ್ ಮಾಡ್ತೀವಿ. ನಂತರ ಗಾಡಿ ಇವಾಗ ಮೂವ್ ಆಗ್ತಾ ಇದೆ, ಬ್ರೇಕ್ ಹಿಡಿಬೇಕು. ಬ್ರೇಕ್ ಹಿಡಿಬೇಕಾದ್ರೂ ನಾವು ಕ್ಲಚ್ನ ಯೂಸ್ ಮಾಡಿನೇ ಬ್ರೇಕ್ ಹಿಡಿಬೇಕಾಗುತ್ತೆ. ಕ್ಲಚ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಮೊದಲನೇದು ಶುರು ಮಾಡೋದಕ್ಕೆ, ನಂತರ ಗೇರ್ ಚೇಂಜ್ ಮಾಡೋದಕ್ಕೆ ಮತ್ತು ಗಾಡಿನ ನಿಲ್ಲಿಸೋದಕ್ಕೆ. ಬ್ರೇಕ್ ಹಾಕುವಾಗ ಕ್ಲಚ್ನ ಪ್ರೆಸ್ ಮಾಡಿನೇ ಬ್ರೇಕ್ ಹಾಕಬೇಕು. ಇಲ್ಲಾಂದರೆ ಗೇರ್ ಎಂಗೇಜಲ್ಲಿ ಇರುತ್ತಲ್ವ, ನಾವು ಕ್ಲಚ್ನ ಹಿಡಿದೇ ಬ್ರೇಕ್ ಏನಾದ್ರು ಪ್ರೆಸ್ ಮಾಡಿದರೆ ಗಾಡಿ ಜರ್ಕ್ ಹೊಡೆದು ಆಫ್ ಆಗುತ್ತೆ. ಗೇರ್ ಬಾಕ್ಸ್ ಡ್ಯಾಮೇಜ್ ಆಗೋವಂಥ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗ್ಬೋದು. ಇದು ಕ್ಲಚ್ನ ಕೆಲಸ ಆಯಿತು. ಮಧ್ಯದಲ್ಲಿರೋದು ಬ್ರೇಕು. ಬ್ರೇಕ್ನ ನಾವು ಯಾವಾಗ ಅಪ್ಲೈ ಮಾಡ್ತೀವಿ? ಗಾಡಿನ ನಾವು ನಿಲ್ಲಿಸ್ತಾ ಇರುವಾಗ. ಈಗ ಗಾಡಿ ಮೂವ್ ಆಗ್ತಾ ಇರುತ್ತೆ, ನಾವು ನಿಲ್ಲಿಸಬೇಕಾಗಿರುತ್ತೆ, ಆವಾಗ ನಾವು ಬ್ರೇಕ್ನ ಯೂಸ್ ಮಾಡ್ತೀವಿ. ಬ್ರೇಕ್ನ ಯೂಸ್ ಮಾಡಬೇಕಾದ್ರೆ ಹೇಳ್ದಾಗೆ ಕ್ಲಚ್ನ ಪ್ರೆಸ್ ಮಾಡಿನೇ ಬ್ರೇಕ್ನ ಪ್ರೆಸ್ ಮಾಡಬೇಕು. ಬ್ರೇಕ್ನ ಇನ್ನೊಂದು, ಈಗ ಹೋಗ್ತಾ ಇರಬೇಕಾದ್ರೆ ಈ ಬ್ರೇಕ್ನ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಹಿಂಗೆ ನಿಧಾನಕ್ಕೆ. ಈಗ ಸಡನ್ಲಿ ಈಗ ನಾವು ನಿಲ್ಲಿಸ್ಬೇಕಾಗಿರುತ್ತೆ ಅಂತ ಹಿಂಗೆ ಸಡನ್ಲಿ ಈ ಥರ ಹೊಡೆದ್ರೆ ಸಡನ್ಲಿ ಜರ್ಕ್ ಹೊಡೆಯುತ್ತೆ. ಕ್ಲಚ್ ಹಿಡಿದು ಈ ಬ್ರೇಕ್ನ ಹಿಂಗೆ ಪ್ರೆಸ್ ಮಾಡಿದರೆ ಗಾಡಿ ಸ್ಟಾಪ್ ಆಗುತ್ತೆ. ನಮ್ಮ ಗಾಡಿ ಕಿಲೋಮೀಟ್ರಿಗೆ 50 ಕಿಲೋಮೀಟರ್ ಸ್ಪೀಡ್ಗಿಂತ ಕಡಿಮೆ ಹೋಗ್ತಿರೋವಾಗ ನಾವು ಕ್ಲಚ್ಚನ್ನ ಪ್ರೆಸ್ ಮಾಡಿ ಬ್ರೇಕ್ ಹಿಡಿಬೇಕು. ಇನ್ನು ಗಾಡಿ ಅದಕ್ಕಿಂತ ಸ್ಪೀಡಾಗಿ ಹೋಗ್ತಾ ಇತ್ತು, ನಾವು ಸಡನ್ಲಿ ಗಾಡಿನ ನಿಲ್ಲಿಸಬೇಕಾಗಿರುತ್ತೆ ಅಂದಾಗ ನಾವು ಕ್ಲಚ್ನ ಹಿಡಿದೆ ಬ್ರೇಕ್ ಹಾಕಬೇಕು. ಬ್ರೇಕ್ನ ಪ್ರೆಸ್ ಮಾಡಿ ಗಾಡಿ ಇನ್ನೇನು ಸ್ಲೋ ಆಗುತ್ತೆ ಅಂದರೆ 40-30ಕ್ಕೆ ಬರುತ್ತೆ ಅಂದಾಗ ನಾವು ಕ್ಲಚ್ನ ಪ್ರೆಸ್ ಮಾಡಿ ನಿಲ್ಲಿಸಬೇಕಾಗುತ್ತೆ. ಇದರ ಬಗ್ಗೆ ನಾನು ಇನ್ನೂ ವಿಸ್ತಾರವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಗಾಡಿ ಮೂವ್ ಮಾಡೋದನ್ನ ಕಲ್ತ ಮೇಲೆ ಈ ರೀತಿ ಇರುವ ಟೆಕ್ನಿಕಲ್ನ ತಿಳ್ಕೊಬೋದು. ಈಗ ಕ್ಲಚ್ಚು, ಬ್ರೇಕು ಆಯ್ತಲ್ವಾ, ಈಗ ನೆಕ್ಸ್ಟ್ ಇರೋದೇ ಆಕ್ಸಿಲೇಟರ್. ಈ ಆಕ್ಸಿಲೇಟರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಗಾಡಿ ರೈಸ್ ಮಾಡೋದಕ್ಕೆ. ಅಂದರೆ ಈ ಆಕ್ಸಿಲೇಟರ್ನ ಯಾವ ರೀತಿ ನಾವು ಹಿಂಗೆ ಪ್ರೆಸ್ ಮಾಡ್ತೀವೋ ಅಷ್ಟು ಜೋರಾಗಿ ಗಾಡಿ ಮುಂದಕ್ಕೆ ಹೋಗುತ್ತೆ. ಆಕ್ಸಿಲೇಟರ್ನ ಕೂಡ ನಾವು ಈ ರೀತಿ ಸುಮ್ಮನೆ ರೈಸ್ ಮಾಡೋದು, ಹ್ಯಾರ್ಶಾಗಿ ಪ್ರೆಸ್ ಮಾಡೋದು, ಇಂಜಿನ್ ಮೇಲೆ ಲೋಡ್ ಬೀಳುತ್ತೆ ಮತ್ತು ಮೈಲೇಜ್ಗೆ ಕೂಡ ಹೊಡೆತ ಬೀಳುತ್ತೆ. ಆಕ್ಸಿಲೇಟರ್ನ ನಾವು ಯಾವಾಗಲೂ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ನೋಡಿದ್ರಲ್ವ, ನಾವು ಕ್ಲಚ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಕ್ಲಚ್ನ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ, ಮತ್ತು ಮೊದಲನೇ ಗೇರ್ ಹಾಕಿ ನಾವು ಮೂವ್ ಮಾಡೋದಕ್ಕೆ ಕ್ಲಚ್ನ ಯೂಸ್ ಮಾಡ್ತೀವಿ, ಮತ್ತು ಬ್ರೇಕ್ ಹಿಡಿಯೋದಕ್ಕೆ ನಾವು ಕ್ಲಚ್ನ ಯೂಸ್ ಮಾಡ್ತೀವಿ. ಇನ್ನು ಮಿಡ್ಲಿರೋದು ಬ್ರೇಕ್. ಬ್ರೇಕ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಗಾಡಿ ಮೂವ್ ಆಗ್ತಿರುವಾಗ ನಾವು ಗಾಡಿನ ನಿಲ್ಲಿಸ್ಬೇಕಂದ್ರೆ ನಾವು ಬ್ರೇಕ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಕ್ಸಿಲೇಟರ್. ಈ ಆಕ್ಸಿಲೇಟರ್ನ ಕೆಲಸ ಏನಂದರೆ ಗಾಡಿನ ಮೂವ್ ಮಾಡೋದು. ಈ ಆಕ್ಸಿಲೇಟರ್ನ ಎಷ್ಟು ನಾವು ಜೋರಾಗಿ ಹಿಂಗೆ ಪ್ರೆಸ್ ಮಾಡ್ತಾ ಹೋಗ್ತೀವಿ ಅಷ್ಟು ಗಾಡಿ ರೈಸ್ ಆಗುತ್ತೆ, ಗಾಡಿ ಮುಂದೆ ಹೋಗುತ್ತೆ. ಇನ್ನು ನಾವು ಆಕ್ಸಿಲೇಟರ್ನ ಯಾವಾಗಲೂ ಎಡಗಡೆ ಕಾಲಿಂದನೇ ಪ್ರೆಸ್ ಮಾಡಬೇಕು, ಮತ್ತು ಬ್ರೇಕ್ನ ಬಲಗಡೆ ಕಾಲಿಂದನೇ ಪ್ರೆಸ್ ಮಾಡಬೇಕು. ಆಕ್ಸಿಲೇಟರ್ನ ಕೂಡ ನಾವು ಬಲಗಡೆ ಕಾಲಿಂದನೇ ಪ್ರೆಸ್ ಮಾಡಬೇಕು. ನಾವೇನಾದರೂ ಈಗ ಬಲಗಡೆ ಕಾಲಿಂದ ಕ್ಲಚ್ನ ಪ್ರೆಸ್ ಮಾಡಿದರೆ
ನಮಗೆ ಬ್ರೇಕ್ ತುಳಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಎಡಗಡೆ ಕಾಲಿಂದ ಕ್ಲಚ್ ಪ್ರೆಸ್ ಮಾಡಬೇಕು ಮತ್ತು ಬಲಗಡೆ ಕಾಲಿಂದ ಬ್ರೇಕ್ ಮತ್ತು ಆಕ್ಸಿಲೇಟ್ರನ್ನ ಕಂಟ್ರೋಲ್ ಮಾಡಬೇಕು. ಹೊಸದಾಗಿ ಗಾಡಿ ಕಲಿತಾ ಇರೋರು ಕ್ಲಚ್ಚು ಬ್ರೇಕು ಮತ್ತು ಆಕ್ಸಿಲೇಟ್ರನ್ನ ನಡುವೆ ಒಂದು 2-3 ತಪ್ಪುಗಳನ್ನ ಮಾಡ್ತಾರೆ. ಅವು ಯಾವ ಗೊತ್ತಾ? ಈಗ ಗಾಡಿನ ಮೂವ್ ಮಾಡಬೇಕಾಗಿರುತ್ತೆ, ಈ ಕ್ಲಚ್ನ ಪ್ರೆಸ್ ಮಾಡಿ ಗೇರ್ನ ಹಾಕಿರ್ತಾರೆ. ಗಾಡಿ ಮೂವ್ ಮಾಡಬೇಕಲ್ವಾ? ಗಾಡಿ ಮೂವ್ ಮಾಡಬೇಕಾದ್ರೆ ನಾವು ಆಕ್ಸಿಲೇಟ್ರನ್ನ ಏನು ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ವಲ್ಪ ಹೈಡ್ಲಿಂಗ್ ಅನ್ನೋದಿರುತ್ತೆ. ನಾವು ಕ್ಲಚ್ನ ಬಿಟ್ಟರೆ ಗಾಡಿ ಮೂವ್ ಆಗಿಬಿಡುತ್ತೆ. ಹೊಸದಾಗಿ ಕಲಿತಾ ಇರೋರು ಏನು ತಪ್ಪು ಮಾಡ್ತಾರೆ ಅಂದರೆ, ಈ ಕ್ಲಚ್ ಇರುತ್ತಲ್ಲ ಹಿಂಗೆ ಸಡನ್ಲಿ ಹಿಂಗೆ ಬಿಟ್ಬಿಡ್ತಾರೆ. ಸಡನ್ಲಿ ಬಿಟ್ಟಾಗ ಗಾಡಿ ಜರ್ ಕೊಡೋದು ಹಾಪ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಕ್ಲಚ್ನ ಯಾವಾಗಲೂ ಹಿಂಗೆ ನಿಧಾನಕ್ಕೆ ಬಿಡಬೇಕು. ಗಾಡಿ ಇಂಜಿನ್ ಸೌಂಡಲ್ಲಿ ಚೇಂಜಸ್ ಆಗುತ್ತೆ. ನಾವು ಕ್ಲಚ್ನ ಬಿಡ್ತಿರುವಾಗ ಗಾಡಿ ಮೂವ್ ಆಗುತ್ತೆ. ಹಿಂಗೆ ಕ್ಲಚ್ನ ಹಿಂಗೆ ಸಡನ್ಲಿ ಬಿಡ್ತಾರಲ್ವ, ಆವಾಗಲೇ ಗಾಡಿ ಆಫ್ ಆಗೋದು. ನೆಕ್ಸ್ಟು ಬ್ರೇಕ್ ಆದರೂ ಅಷ್ಟೇ. ಇವಾಗ ಬ್ರೇಕ್ ಹಿಡಬೇಕಾದ್ರೆ ಕ್ಲಚ್ ಹಿಡಿದಿರ್ತಾರೆ, ಗಾಬರಿಲಿ ಹಿಂಗೆ ಸಡನ್ಲಿ ಪ್ರೆಸ್ ಮಾಡಿಬಿಡ್ತಾರೆ. ಸಡನ್ಲಿ ಪ್ರೆಸ್ ಮಾಡಿದಾಗ ಗಾಡಿ ಜರ್ಕ್ ಹೊಡೆಯುತ್ತೆ. ಬ್ರೇಕ್ನ ಕೂಡ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಮತ್ತು ಆಕ್ಸಿಲೇಟ್ರ್ ಕೂಡ ಆಕ್ಸಿಲೇಟ್ರನ್ನ ಯಾವಾಗಲೂ ಹಿಂಗೆ ಜೋರಾಗಿ ಪ್ರೆಸ್ ಮಾಡಬಾರ್ದು, ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಹೊಸದಾಗಿ ಕಲಿಯೋರು ಗಾಬರಿಯಿಂದ ಮಾತ್ರ ಈ ಥರ ಮಿಸ್ಟೇಕ್ನ ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಗಾಬರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ನಿಧಾನಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ. ಕ್ಲಚ್ಚು ಬ್ರೇಕು ಮತ್ತು ಆಕ್ಸಿಲೇಟ್ರ್ಗಳ ಬಗ್ಗೆ ನೀವು ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕ್ಲಚ್ನ ಯಾವಾಗಲೂ ಎಡಗಡೆ ಕಾಲಿಂದ ಪ್ರೆಸ್ ಮಾಡಬೇಕು, ಬ್ರೇಕು ಮತ್ತು ಆಕ್ಸಿಲೇಟ್ರನ್ನ ಬಲಗಡೆ ಕಾಲಿಂದ ಪ್ರೆಸ್ ಮಾಡಬೇಕು. ಇವಾಗ ನಾವು ಕ್ಲಚ್ನ ಪ್ರೆಸ್ ಮಾಡ್ತೀವಿ, ಕೀನ ಆನ್ ಮಾಡ್ತೀವಿ, ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ನ್ಯೂಟ್ರಲ್ಲೇ ಇರುತ್ತೆ. ಆವಾಗ ಕ್ಲಚ್ನ ಪ್ರೆಸ್ ಮಾಡಬೇಕು ಮತ್ತು ಗೇರ್ನ ಹಾಕಬೇಕು. ಈಗ ಗಾಡಿನ ಮೂವ್ ಮಾಡಬೇಕಲ್ವ, ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು, ನಿಧಾನಕ್ಕೆ ಕ್ಲಚ್ನ ಬಿಡಬೇಕು. ಗಾಡಿ ಮೂವ್ ಆಗುತ್ತೆ. ಗಾಡಿ ಮೂವ್ ಆದ ತಕ್ಷಣ ಮತ್ತೆ ಕ್ಲಚ್ ಪ್ರೆಸ್ ಮಾಡಿ ಬ್ರೇಕ್ ಹಿಡಿದು ಕ್ಲಚ್ನ ಬಿಟ್ಟು ಮತ್ತೆ ಹ್ಯಾಂಡ್ ಬ್ರೇಕ್ ಹಾಕಬೇಕು. ಗೇರ್ನ ನ್ಯೂಟ್ರಲಲ್ಲಿಟ್ಟು ಗಾಡಿನ ಆಫ್ ಮಾಡಬೇಕು. ನಾವು ಜಸ್ಟ್ ಗಾಡಿ ಮೂವ್ ಮಾಡುವಾಗ ಆಕ್ಸಿಲೇಟ್ರನ್ನ ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ಕ್ಲಚ್ ಪ್ರೆಸ್ ಮಾಡಿ ಮೊದಲನೇ ಗೇರ್ ಹಾಕಿ ಗಾಡಿನ ಮೂವ್ ಮಾಡ್ತೀವಿ. ಗಾಡಿ ಒಂದು ಸ್ವಲ್ಪ ಮೂವ್ ಆಗ್ತಾ ಇರುತ್ತೆ ನಿಧಾನಕ್ಕೆ. ನಾವು ಕ್ಲಚ್ನ ಪೂರ್ತಿ ಹಿಂಗೆ ಬಿಟ್ಟಾಗ ಮೂವ್ ಆಗ್ತಿರುತ್ತಲ್ವ, ಆಮೇಲೆ ನಮ್ಗೆ ಅದಕ್ಕಿಂತ ಸ್ಪೀಡ್ ಬೇಕಂದರೆ ಆಕ್ಸಿಲೇಟ್ರನ್ನ ನಿಧಾನವಾಗಿ ಪ್ರೆಸ್ ಮಾಡಬೇಕು. ಈ ರೀತಿ ಹಿಂಗೆ ಜೋರಾಗೆಲ್ಲ ಪ್ರೆಸ್ ಮಾಡೋಂಗಿಲ್ಲ, ನಿಧಾನಕ್ಕೆ ಪ್ರೆಸ್ ಮಾಡ್ತಿರ್ಬೇಕು, ಸ್ಪೀಡ್ ಆಗ್ತಾ ಇರುತ್ತೆ. ನಾವು ಆಗ ಅದಕ್ಕಿಂತ ಸ್ಪೀಡಾಗಿ ಹೋಗಬೇಕಂದ್ರೆ ಮತ್ತೆ ಕ್ಲಚ್ ಪ್ರೆಸ್ ಮಾಡಬೇಕು. ಮೊದಲನೇ ಗೇರ್ ಇರುತ್ತಲ್ವ, ಸೆಕೆಂಡ್ ಗೇರ್ ಎಂಗೇಜ್ ಮಾಡಿ ನಿಧಾನಕ್ಕೆ ಕ್ಲಚ್ ಬಿಡ್ತಾ ಬರಬೇಕು. ಮತ್ತು ಆಕ್ಸಿಲೇಟ್ರನ್ನ ಪ್ರೆಸ್ ಮಾಡಿದರೆ ಗಾಡಿ ಮುಂದಕ್ಕೆ ಹೋಗುತ್ತೆ. ನೋಡಿದ್ರಲ್ವಾ, ಕ್ಲಚ್ಚು ಬ್ರೇಕು ಮತ್ತು ಆಕ್ಸಿಲೇಟ್ರ್ಗಳ ಬಗ್ಗೆ ಇಷ್ಟನ್ನು ರಿವೈಂಡ್ ಮಾಡ್ಕೊಳ್ತಾ ಇರಿ. ಇದ್ರ ಬಗ್ಗೆ ಪರ್ಫೆಕ್ಟ್ ಆಗ್ತೀರಾ. ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮುಂದಿನ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರನ್ನು ಕೊಡ್ತೀನಿ.